ಎಲ್ಲಪ್ಪ ಇಷ್ಟೊತ್ತಾದ್ರೂ ನನ್ನ ಸೊಸೆ ಮಗ ಇಬ್ರು ಮನೆಗೆ ಬರ್ಲಿಲ್ವಲ್ಲ. ಬೇಗ ರವೆನುವೆ ಸಕ್ಕರೆ ಎಲ್ಲ ತಕೊಬಿಟ್ಟು ಬಂದ್ರೆ ಬಿರ್ನ ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ಕೊಂಡು ತಿನ್ಬೋದಿತ್ತು. ಇವ್ರು ನೋಡಿದ್ರೆ ಈ ಸತ್ತಾದ್ರೂ ಬರ್ಲಿಲ್ಲ. ಕೆಲಸ ಪಲ್ಸ ಏನಾರ ಶಾನೆಗಿನಿ ಹೋಯ್ತೋ ಏನೋ, ಅದಕ್ಕೆ ನೀನು ತಡವಾಗಿ ಬರ್ತಾರೋ ಏನೋ. ಆದ್ರೂ ಹೊಟ್ಟೆ ಎಲ್ಲ ಹಸಿತೈತೆ. ಸರ್ಸರ್ನ ಹೆಂಗೋ ಮಾಡ್ಕೊಂಡು ತಿನ್ಬೋದು ರುಚಿ ರುಚಿಯಾಗಿ. ಬೆಳಿಗ್ಗೆಯಿಂದ ಎಷ್ಟು ಆರಾಮಾಗಿ ಕುಂತ್ಕೊಂಡಿದ್ದೀನೋ ನೆಮ್ಮದಿಗೆ. ನಿದ್ದೆ ಬೇರೆ ಗೊತ್ತೈತೆ, ಹೊಟ್ಟೆ ಬೇರೆ ಹಸಿತೈತೆ. ಲೇ ಸುಮಾ, ಓ ಬಾನಾಗಮ್ಮಕ್ಕ, ಇವನ್ ಈ ಸತ್ತಾದ್ರೂ ನನ್ನ ಸೊಸೆನ ಕೂಲಿಯಿಂದ ಕಳ್ಸೇ ಇಲ್ವಲ್ಲ. ಏನ್ ಈ ಸತ್ ಬೇಕಾ ನಿನ್ಗೆ? ನಾನು 5:30 ಅಂತ ಹೇಳಿದ್ಯಾ, ಟೈಮ್ ಬೇರೆ ಆಯ್ತು, 6 ಗಂಟೆ ಆದ್ರೂ ಕಳ್ಸಿಲ್ವೇ? ಸಾಕು ಸುಮ್ನಿರೆ ಸುಮಾ. ನೀನು ನಂಬ್ಕೊಂಡು ನೀನು ಕೂಲಿಗೆ ಬತ್ತೀಯ, ನೀನು ಇಲ್ಲ ನಿನ್ನ ಸೊಸೆನ ಯಾರನ್ನ ಕೂಲಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಂಬ್ಕೊಂಡು 6 ಗಂಟೆ ಆದ್ರೂ ಕೆಲಸ ಮುಗ್ದಿಲ್ಲ ನೋಡ್ ನಮ್ದು. ಇನ್ನು ಈಗ ಮುಗೀತು, ಈಗ ಬರ್ತಾ ಇದೀವಿ. ಅಲ್ಲ ನೀನು ಹೇಳ್ಬೇಕು ತಾನೆ, ನಾವು ಬರೋಕಿಲ್ಲ ಇವತ್ತು ಕೂಲಿಗೆ ಅಂತ ಹೇಳ್ಬಿಟ್ಟು ಬತ್ತಿನ ಕಣಕ್ಕ ಅಂತ ಹೇಳ್ಬಿಟ್ಟು ನೀನು ಹಿಂಗ ಕೈ ಎತ್ತದ್ ನೀನು. ಇದೇನಕ್ಕ ಹಿಂಗೆ ಹೇಳಿಯೇ? ನನ್ನ ಸೊಸೆ ಬಂದಿಲ್ವೇ ಕೂಲಿಗೆ? ಪಾಪ ನೆನ್ನೆ ಮದುವೆ ಆಗವಳೆ, ಆದ್ರೂ ನಾನು ಹೇಳಿದೀನಿ ಅಂತ ಕೂಲಿಗೆ ಬಂದವಳು ನಿನ್ ಜೊತೆ. ಸಾಕು ಸುಮ್ನಿರ್ ನಾಟಕ ಆಡಿದ್ದು. ನಿನ್ ಸೊಸೆನೂ ಬಂದಿಲ್ಲ, ನೀನು ಬಂದಿಲ್ಲ ಕೂಲಿಗೆ. ಟೈಮ್ ಶಾನೆ ಹಿಡಿದ್ಬಿಡ್ತು. 5 ಗಂಟೆಗೆ ಮುಗಿಬೇಕಿತ್ತು ಎಲ್ಲ ಕೆಲಸ. ಇಲ್ದಿದ್ದಕ್ಕೊಂದು ಆಳು ಕಮ್ಮಿ ಆಗಿದ್ದಕ್ಕೆ 1 ಗಂಟೆ ಶಾನೆ ಆಯ್ತು ಕೆಲಸ. ಯಾರು ಬಂದಿದ್ರು ಕೂಲಿಗೆ? ಯಾವಳು ಬಂದಿರಲಿಲ್ಲ. ಅದಕ್ಕೆ ನಿನ್ನ ಕರೆಯಕ್ಕೆ ಹೋಗ್ಬಾರ್ದು ಕೂಲಿಗೆ. ನೀನು ಬರ್ಲೇಬೇಡ ನಾಳೆಯಿಂದ ಅಂತ ಹೇಳಕ್ಕೆ ನೀನು ಬಂದಿದ್ದು ನಾನು. ಇದೇನಕ್ಕ ಹಿಂಗೆ ಹೇಳ್ಬಿಟ್ಟೆ? ನನ್ನ ಸೊಸೆ ನಾನೇ ನೀ ಕಳ್ಸಿವ್ನಿ, ಹೋಗ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ನನ್ನ ಮಗನೇ ನೀ ಕರ್ಕೊಬಿಟ್ಟು ನಿಮ್ಮ ಹೊಲದ ಕಡೆಗೆ ಬರ್ತಾ ಇದ್ದ. ಬಿಟ್ಟು ಹೋಯ್ತೀನಿ ಹಂಗೆ ನೀ ಕೆಲ್ಸಕ್ಕೆ ಅಂತ ಹೇಳಿ ನೀನು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀಗಲ್ಲ. ನನ್ಗೆ ನನ್ನ ತಲೆಗಿಲ್ ಕೆಟ್ಬಿಟ್ಟೈತಾ ಸುಳ್ಳು ಹೇಳಕ್ಕೆ ನಾಟಕ ಆಡ್ತೀನ? ಬಂದ ನೀನು ಸೊಸೆನೇ ನೀ ಕೇಳು. ಅಮ್ಮ ತಾಯಿ ಬರಂಗಿದ್ರೆ ಬತ್ತೀನಿ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಈ ಬತ್ತೀನಿ ಬರಲ್ಲ ಅಂತ ನನ್ನ ಸುಳ್ಳು ಹೇಳ್ಬಿಟ್ಟು ನನ್ನ ಕೂಲಿಯರೆಲ್ಲ ಕೈ ಕೊಡಂಗೆ ಮಾಡಬೇಡ ನೀನು. ನೀನು ಬರ್ಲಿಲ್ಲ ಅಂದ್ರೆ ಲಕ್ಷ್ಮಕ್ಕೂ ನನ್ನ ಕರ್ಕೊಂಡು ಹೋಯ್ತಿದ್ದೆ ನಾನು. ಒಳ್ಳೆ ಕತೆ ಆಯ್ತು. ಅಯ್ಯೋ ಶಿವನೇ, ನನ್ನ ಮಗ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ ಹೇಳಿದ್ನಲ್ಲ. ಇದೇನು ನೋಡಿ ನೋಡಿದ್ರೆ ಇಲ್ಲ ಅಂತ ಹೇಳ್ತಾಳಲ್ಲ. ಏನು ನಿಶ್ಚಯ ಅಂತ ಬ್ಯಾರೆ ಕಡೆ ನನ್ನ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ನನ್ನ ಮಗ ಬ್ಯಾರೆ ಕಡೆ ಕೂಲಿಗೆ ನನ್ನ ಕರ್ಕೊಂಡು ಹೋದ್ನ. ಇನ್ನು ಯಾರು ಕರೆದಿದ್ರು? ಬ್ಯಾರೆರು ಯಾರು ಕರೆದಿರ್ಲಿಲ್ವಲ್ಲ. ಮತ್ ನನ್ನ ಮಗ ಅಮ್ಮ ಎಲ್ಗೋಗಿದ್ರಿ ಇಬ್ರುನುವೆ? ಎಲ್ಗೋಗಿದ್ರಿ? ಯಾಕಮ್ಮ ಹಿಂಗ್ ಕೇಳ್ತಾ ಇದ್ಯಾ? ಕೂಲಿಗೆ ನೀ ಹೋಗಿದ್ಲಲ್ಲ? ಲವ್ ಎಂಡ್ರು ಬಂದು ಇನ್ನು ನೆನ್ನೆ ಬಂದವಳೆ. ನನ್ ತಗೆ ನೀನು ನಾಟಕ ಆಡ್ಬೇಡ. ನನಗೆ ಮೊಯ್ಯಲ್ಲನ್ವೇ ಉರಿಸ್ಬೇಡ. ಬೊಗಳಲ್ಲೇ ಎಲ್ಗೋಗಿದ್ದೆ ಅಂತ ನಾನು ಹೇಳಿದೀನಿ. ಕೂಲಿಗೆ ಹೋಗು ನಾಗಮಕ್ಕಳ ಅಲ್ಟಾಗೆ ಕೂಲಿ ಕಳ್ಸು ನೀನು ಎಂಡ್ರನ ಅಂತ ಹೇಳಿದ್ರೆ ಏನ್ಲ ಮಾಡಿದ್ಯಾ ನೀನು? ಎಲ್ಲಿ ಕರ್ಕೊಂಡು ಹೋಗಿ ಅಡ್ಡಾಡ್ಸ್ಕೊಂಡು ಕರ್ಕೊಬಿಟ್ಟು ಬರ್ತಾ ಇದ್ಯಾ? ಎಲ್ಲಿ ಕೂಲಿ ದುಡ್ಡು ಎಲ್ಲಿ ತೋರ್ಸು. ಅಮ್ಮ ಅದು 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 ಇದು ಎಲ್ಲ ಬಿಟ್ಬಿಟ್ಟು ನಿಜ ಏನು ಅಂತ ಬೊಗಳಲೇ. ಇಲ್ಲಾಂದ್ರೆ ಇಬ್ರಿಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಷ್ಟೇ ನೀನಿಯ. ಇದೇನು ನಮ್ಮ ಅತ್ತೆ ಒಳ್ಳೆಳು ಅಂತ ಅನ್ಕೊಂಡಿದ್ದೆ. ಇದೇನು ನಮ್ಮ ಅತ್ತೆ ಏನೇನೋ ಜೋರಾಗಿ ಬೈತಾವಳಲ್ಲ. ನಮ್ಮ ಅತ್ತೆ ಯಾವ ಇಷ್ಟಕ್ಕೆ ಬೈತಾವಳೆ ಅಂತಾನೆ ಅರ್ಥ ಆಯ್ತಿಲ್ವಲ್ಲ. ಎಲ್ಗೋಗಿದ್ರಿ? ಅಮ್ಮ ಅದು ಮದುವೆ ಮಾಡ್ಕೊಂಡು ಹೊಸ್ದಲ್ವಾ, ಅದಕ್ಕೆ ಎಲ್ಲಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ಲಲ್ಲ. ಅದಕ್ಕೆ ನೀ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಗಾರನಹಳ್ಳಿ ಕರ್ಕೊಂಡು ಹೋಗಿ ಬರ್ತಾ ಇದ್ದೀನಿ ಕಣಮ್ಮ. ಅಯ್ಯೋ 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 ಮನಿಯಾಳ್ ನನ್ನ ಮಗನೇ, ಇನ್ನು ನೆನ್ನೆ ಬಂದಿರೋಳಗೋಸ್ಕರ ನಂದೇ ಮಾತೇ ನೀ ತುಪ್ತಾ ಇದೆಯಲ್ಲ. ಲೋಪರ್ ಬಡ್ಡಿ ನನ್ನ ಮಗನೇ, ನಿನ್ಗೆ ನಿಮ್ಮ ಅಮ್ಮ ಬ್ಯಾಡ್ವಾ ಹೋಗ್ಬಿಟ್ಲ? ನಿನ್ಗೆ ನಿಮ್ಮ ಅಮ್ಮ ಏನು ಅವಶ್ಯಕತೆ ಇಲ್ವಾ ನಿನಗೆ? ಬೊಡ್ಡ ಇದನ್ನ ತಕೊಬಿಟ್ಟು ಬಂದು ಏಂದ ನಿಂಗೆ ಬಂದಿರೋ ನಿಂಗೆ ದೊಡ್ಡ ರೋಗ ನಿಂಗೆ. ಎರಡ್ರನ್ನ ಕರ್ಕೊಂಡು ಊರು ಸುತ್ತಾಡಕ್ ಹೋಗಿದ್ಯಾ? ಕಾಸು ಎಲ್ಲಿಂದ ಬಂತಲ್ಲ ನಿನ್ಗೆ? ಎಲ್ಲಿಂದ ಬಂದ್ ನೀನು ಕಾಸು? ಅದು ಪೈಲ್ವಾನ್ ಪಾಪಣ್ಣ ನನ್ನ ಮದುವೆ ಆಗೈತೆ ಅಂತ ಹೇಳಿದಕ್ಕೆ ಹೋಗ್ಲಿ ಇಟ್ಕ ಅಂತ ಹೇಳ್ಬಿಟ್ಟು 1,000 ರೂಪಾಯಿ ಕೈ ಕೊಟ್ಟಿದ್ದ ಕಣಮ್ಮ. ಅದೇ 1,000 ರೂಪಾಯಿನ ನೀ ಎತ್ಕೊಂಡು ಹೋಗಿ ಓಡಾಡ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬಂದೆ ಕಣಮ್ಮ. ಅಯ್ಯೋ 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 ಅಯ್ಯೋ, ನಿಮ್ಮಮ್ಮ ಕಷ್ಟಪಟ್ಬಿಟ್ಟು ಕೂಲಿನಲ್ಲಿ ಮಾಡ್ಕೊಂಡು ಕಷ್ಟಪಡ್ಕೊಂಡು ಜೀವನ ಮಾಡ್ತಾವಳಿಲ್ಲಿ. ಲೋಪರ್ ನನ್ನ ಮಗನೇ, 1,000 ರೂಪಾಯಿನ ಕೊಟ್ಟಿದ್ರೆ ಹೆಂಗೋ ಮನೆಗೆ ಸಾಮಾನು ತಂದ್ಬಿಟ್ಟು ಕುಂತ್ಕೊಂಡು ಆರಾಮಾಗಿ ತಿನ್ಬೋದಿತ್ತು. ದರಿದ್ರ ನನ್ನ ಮಗನೇ, ಈಗ ನೋಡಿದ್ರೆ ಎಂಟ್ರನ್ನ ಕರ್ಕೊಂಡು ಬಿದ್ದಿ ಅಲ್ಕೊಂಡು ಊರೂರು ಅಲ್ಕೊಂಡು ಅಮ್ಮ ಅನ್ನೋದನ್ನು ಮರ್ತ್ಕೊಂಡು ಓಡಾಡ್ತಿದ್ಯಲ್ಲ. ನಿನ್ಗೆ ಯಾವ ಕ್ಯಾರ ತಕೊಂಡು ಹೊಡಿಬೇಕು ಹೇಳು? ನಿನ್ಗೆ ಹೇಳಲೇ ಲೋಪರ್ ನಿಂಗೆ ಏನ್ರ ಹೊಡಿಯನಿ ಅಂತ ಹೇಳ್ಬಿಟ್ಟು? ನಾಯಿ ನನ್ನ ಮಗನೇ, ಲೋಪರ್ ನನ್ನ ಮಗನೇ, ಅನ್ಯಾಯವಾಗಿ ಹಾಳು ಮಾಡ್ತಿದ್ಯಲ್ಲ. ಎಂಡ್ರು ಬಂದ ತಕ್ಷಣ ನೀನು ನನ್ನ ಪಕ್ಷ ಬಿಟ್ಬಿಟ್ಟು ಅವಳ ಪಕ್ಷಕ್ಕೆ ಹೋಗಿ ಸೇರ್ಕೊಬಿಟ್ಟಿದ್ಯಲ್ಲ. ನಿನ್ಗೆ ಯಾಕಡೆ ತಗೊಂಡು ಹಾಕ್ಬೇಕು ನಿನ್ಗೆ? ಇವಳು ಬಿನಾಲಿ ಬಂದಿನ ಒಂದ್ ದಿನ ಆಗಿಲ್ಲ, ಆಗ್ಲೇ ನೀ ಸುರು ಹಚ್ಕೊಬಿಟ್ಲಾ? ಗಂಡ ಎಲ್ಲಾರು ಬುಟ್ಟಿಗೆ ಹಾಕೊಳ್ಳೋದು, ಇಂಥ ಕೆಲಸ ನೀನಿಯ ಮಾಡೋದು. ಹೆಂಗಸ್ರುಗಳು ಎಲ್ಲಾರು ಹಿಂಗೇನಿಯ ಮನಿಯಾಳಿ ಹೋಗೆ ಕೂಲಿಗೆ ಅಂತ ಹೇಳಿದ್ರೆ ಗಂಡನ್ ಕರ್ಕೊಂಡು ಅಲ್ಲಾಡ್ಕೊಂಡು ಹೋಗವಳೆ. ಏನೂ ಬೈತಾ ಇದ್ದೀರಾ? ಬೈತೀರಾ ಹೊಸಿ ಜೋರಾಗಿ ಬೈರಿಯತ್ತೆ. ನನಗೇನು ಕೇಳಿಸದೇ ಇಲ್ವಲ್ಲ ಸರಿಯಾಗಿ. ಅಯ್ಯೋ ಅಯ್ಯೋ ಲೇ ಸುಮ್ಕಿರೆ. ಇತ್ಲಾಗ ಬಾರ್ಲ ಮಗನೆ, ಇವಳಿಗೆ ಕಿವಿ ಕೇಳ್ಸಕ್ಕಿಲ್ವಲ್ವಾ? ನಾನು ಇಷ್ಟೊತ್ತು ಬೈದಾಡಿದ್ದೆಲ್ಲನೂ ಇವಳಿಗೆ ಏನೇನು ಅರ್ಥ ಆಗಿಲ್ಲ. ಮತ್ತೆ ಇಷ್ಟೊತ್ತು ಬಾಯಿ ನೋಯಿಸ್ಕೊಂಡು ಬೈದಾಡಿದ್ದೆಲ್ಲನೂ ಎಲ್ಲ ನೀರಾಗ ಹೋಮ ಮಾಡ್ದಂಗೆ ಏನೇ ಆಗ್ಬಿಡ್ತು. ಈ ಬಿಕ್ರಿಗೆ ಏನಾರ ಕೇಳಿಸಿದ್ರೆ ತಾನೇ
ಏನೇ ಬಿಕ್ರಿ ಕೂಲಿಗೆ ಅಂತ ಹೇಳಿದ್ರೆ ಗಂಡನ ಜೊತೆ ಅಲ್ಕೊಂಡು ನೀನು ಏನ್ ಕೋಟ್ಯಾಧೀಶ್ವರನ ಮೊಮ್ಮಗಳು. ನಿಮ್ಮ ಅಮ್ಮ ನಿನ್ನಲ್ಲಿ ದಿನಾನು ಕರ್ಕೊಂಡೋಗಿ ಊರು ಅಡ್ಡಾಡಿಸ್ತಾ ಇದ್ಲು ನಿನ್ನ ಅಲ್ವಾ ನಿನ್ನ. ಅದಕ್ಕೆ ನಿನಗೆ ಇಲ್ಲಿಗೆ ಬಂದ ತಕ್ಷಣ ನಿನಗೆ ಊರು ಅಲಿಬೇಕು ಕೇರಿ ಅಲಿಬೇಕು ಅಂತ ಅನ್ನಿಸ್ತದೆ. ಕೂಲಿಗೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಮನೆಗೆ ದುಡ್ಡು ಕಾಸು ಇರಕ್ಕಿಲ್ಲ. ನಮ್ಮ ಮನೆಗೆ ಕೂಲಿಗೆ ಹೋಗ್ಲಿಲ್ಲ ಅಂದ್ರೆ ನೆಟ್ಟು ಕೂಲಿಗೆ ಹೋಗ್ಬಿಟ್ಟು ಹೆಂಗಪ್ಪ ಜೀವನ ಅಂತ ಹೇಳ್ಬಿಟ್ಟು ಜೀವನ ಮಾಡೋದ್ ಬಿಟ್ಬಿಟ್ಟು ಏನ್ಲೇ ಮನೆಯಾಳಿ ನಿನ್ ಕೆಲ್ಸ ಗಂಡನ್ ಕರ್ಕೊಂಡು ಆಗ್ಲೇ ಹೋಗ್ಬಿಟ್ಟ. ನೀನ್ ನನ್ ಕಿತ್ತ ಏನಾರ ನನ್ ಮಾತು ಕೇಳಿದ್ದಂಗೆ ಹಿಂಗೆ ಹಂಗೆ ಹಿಂಗೆ ಅಡ್ಡಾಡ್ಬಿಟ್ಟೆ ಅಂತ ಹೇಳಿದ್ರೆ ನೋಡು ನಾನಂತೂ ಸುಮ್ನೆ ಬಿಡಕ್ಕಿಲ್ಲ. ಗ್ರಾಚಾರ ಬಿಡಿಸ್ಬಿಡ್ತೀನಿ. ಕೂಲಿಗೆ ಹೋಗಿ ಅಂತ ಹೇಳಿದ್ರೆ ಹಿಂಗೆಲ್ಲ ಗಂಡನ್ ಕರ್ಕೊಂಡು ಊರು ಅಡ್ಡಾಡ್ಕೊಂಡು ಕೂತಿದೀಗಲ್ಲ ನೀನು. ನಿಂಗೇನ್ ಮಾನ ಮುರುವಾದಿ ಅನ್ನೋದೇನು ಇಲ್ವ ನಿಂಗೆ? ಅಮ್ಮ ಇವತ್ತು ಎಪ್ಪಾಯ್ತು ಬಾಮ, ಇವತ್ತು ಒಂದೇ ಒಂದಿನ ಅಲ್ವಾ ನಾನೇ ಕರ್ಕೊಂಡೋಗಿದ್ದು. ಅವಳೇನು ಬತ್ತೀನಿ ಅಂತ ಹೇಳಿಲ್ಲ, ಆದ್ರೂ ನಾನೇನಿಯ ಬಾಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದು ಕಣಮ್ಮ. ಅವಳದೇನು ತಪ್ಪಿಲ್ಲ ಕಣಮ್ಮ. ಅವಳು ಕೂಲಿಗೆ ಹೋಗು ಅಂತ ನಾನು ಹೇಳಲೇ ಇಲ್ಲ ಕಣಮ್ಮ. ನಾನಂತೂ ಅವಳು ಕೂಲಿಗೆ ಹೋಗೋ ಅಂತ ವಿಷಯ ಅವಳು ಗೊತ್ತೂ ಇಲ್ಲ ಕಣಮ್ಮ. ಬಪ್ಪರೆ ಮಗನೇ, ಹಂಗಾರ ನೀನೇನು ಹೇಳಿಲ್ಲ ನಿನ್ ಹೆಂಡ್ರಿಗೆ ಅಂತ ಅನ್ನು. ಹ್ಞೂ ಕಣಮ್ಮ, ನೀನು ಕೂಲಿಗೆ ಹೋಗು ಅಂತ ಹೇಳಿದ್ರು ನಾನಂತೂ ಏನು ಹೇಳಲೇ ಇಲ್ಲ ನನ್ನ ಹೆಂಡ್ರಿಗೆ. ನಾನೇ ಏನು ಹೇಳ್ದಿದ್ದಂಗೆ ಸೀದಾ ಕರ್ಕೊಂಡು ನೆಟ್ಟಿಗೆ ಹೋಗ್ಬಿಟ್ಟೆ ನಾನಂತೂ. ಸುಮ್ಮನೆ ನೀನು ಯಾಕೆ ಅಂತ ಹೇಳ್ಬಿಟ್ಟು ನಂದೇನಮ್ಮ ತಪ್ಪು. ಅವಳ್ದು ಪಾಪ ಏನು ತಪ್ಪೇ ಇಲ್ಲ ಕಣಮ್ಮ. ಪಾಪ ನಾನೇನೇ ತಪ್ಪು ಮಾಡ್ಬಿಟ್ಟೆ ಕಣಮ್ಮ. ಸಂಸ್ಬಿಡು. ನಾಳೆಯಿಂದ ನಾನು ಹೆಂಗೋ ನೋಡ್ಕೊತೀನಿ ಅಂತ ಹೇಳಿದ್ನಲ್ಲಮ್ಮ, ನಾಳೆಯಿಂದ ಕಳಿಸ್ಕೊಡ್ತೀನಿ. ನೀನು ಹಿಂಗೆಲ್ಲ ಪಾಪ ಮಾಡ್ಕೊಬೇಡ. ಅವಳಿಗೆ ಏನೂ ಗೊತ್ತಿಲ್ಲ ಕಣಮ್ಮ, ಅವಳಿಗೆ ಸರಿನಾ? ಇವತ್ತಿನ ಕೂಳ್ಗೆ ಹೇಳು, ಹೊಟ್ಟೆ ಹಸಿತೈತೆ. ಉಪ್ಪಿಟ್ಟು ಕೇಸರಿ ಬಾತ್ನ ಸಣ್ಣ ಮಾಡ್ಕೊಂಡು ತಿನ್ನನಿ ಅಂತ ಕಾಯ್ಕೊಂಡು ಕುಂತಿದ್ದೆ ನಾನು. ನೀನು ಎಲ್ಲ ಎಂಡ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಮಸಾಲೆ ದೋಸೆ ಆ ದೋಸೆ ಈ ದೋಸೆ ಅಂತ ತಿನ್ನಿಸ್ಕೊಂಡು ಅಲಸ್ಕೊಂಡು ಆ ಊರು ಈ ಊರು ಅಂತ ತಿರ್ಗಿಸ್ಕೊಂಡು ಕರ್ಕೊಬಿಟ್ಟು ಬಂದಿದ್ದೀಗಲ್ಲ. ಈ ಹೊಟ್ಟೆಗೆ ತಂಡಿರ್ ಬಟ್ಟೆ ಹಾಕೋಣಿಲ್ಲ ನೀನು. ಏನ್ ಮಾಡ್ಬೇಕು ಹೇಳು? ಹಾಕ್ಬಿಟ್ಟು ಬಂದ್ರಲ್ಲ ಸರಿಯಾಗಿ ನೀವು. ಈಗ ನಾನು ಹೇಳಿದ್ನೆಲ್ಲ ಸಾಮಾನು ತಗೊಬ ಅಂತ ಹೇಳ್ಬಿಟ್ಟು ತಗೊಬಿಟ್ಟು ಬಂದಿಲ್ಲ ನೀನು ಮಾಡ್ಕೊಂಡು ತಿನ್ನಕ್ಕೆ ಅಂತ ಹೇಳ್ಬಿಟ್ಟು. ಅಮ್ಮ ಇನ್ನೂ ಒಂದು 200 ರೂಪಾಯಿ ಮಿಕ್ಕೈತೆ. ಎಷ್ಟು ಬೇಕು ಅಷ್ಟು, ಎಷ್ಟು ಸಿಗ್ತದೋ ಅಷ್ಟು ತಗೊಬಿಟ್ಟು ಬರ್ತೀನಿ. ಸುಮ್ಕಿರಮ್ಮ ನೀನು, ಬೈದಾಡ್ಬೇಡ ನೀನು ಸರಿನಾ? ನೀನು ಸುಮ್ಮನೆ ಬಾ ಒಳಗಡೆಗೆ ಬಾ ನೀನು. ನಾನು ತಗೊಬಿಟ್ಟು ಬರ್ತೀನಿ. ಮಾಡ್ಕೊಂಡು ತಿನ್ನಿವ್ರು ಅಂತೇಳಿ ಬಾಬಾ. ಇನ್ನು ಮ್ಯಾಲೆ ನನಗೆ ಹೇಳ್ದಿದ್ದಂಗೆ ಗಂಡ್ ಕರ್ದ ಅಂತ ಎಲ್ಗೂ ಹೋಗಂಗಿಲ್ಲ. ಏನಿದ್ರು ನನಗೆ ಹೇಳ್ಬಿಟ್ಟೆ ನೀನೇ ಹೋಗ್ಬೇಕು. ಎಲ್ಗೂ ಹೋಗಂಗಿದ್ರು ಏನ್ ಕೋಟ್ಯಾಧೀಶ್ವರನ ಮೊಮ್ಮಗಳು ಅನ್ನಂಗೆ ಆಡ್ತಾಳೆ. ಕಿವಿ ಕೇಳಿಸ್ತಿಲ್ಲ ಅಂದ್ರೂ ದೌಲತ್ಗೆ ಏನು ಕಮ್ಮಿ ಇಲ್ಲ ದೌಲತ್ಗೆ. ಯಪ್ಪ 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 ಈ ಬಡವನ ಮನೆ ಹೆಣ್ಮಕ್ಳು ಹೆಂಗೋ ಆಡ್ತವೆ. ಏನೋ ಹೇಳ್ದಂಗೆ ಹೇಳ್ಕೊಂಡು ಬಿದ್ದಿತ್ತಾಳೆ ಅಂದ್ರೆ ಬಂದಿದ್ದೀರನೆ ಶುರು ಮಾಡ್ಕೊಬಿಟ್ಲು ನಂದೆಲ್ಲಿ ಕ್ಲೀ ಅಂತ ಹೇಳ್ಬಿಟ್ಟು. ಚಿನ್ನ ಸಮಾಧಾನ ಮಾಡ್ಕ, ನೀನ್ ಕೋಪ ಮಾಡ್ಕೋಬೇಡ. ರೀ ನನಗೆ ಪೂರ್ತಿ ಕೇಳಿಸ್ತಿಲ್ಲ ಅಂದ್ರೂ ಸ್ವಲ್ಪ ಮಾತ್ರ ಕೇಳಿಸಿದ್ರು ನಿಮ್ಮಮ್ಮ ನನ್ನ ಬಗ್ಗೆ ನೀನು ಹೆಂಗ್ ಸಿಕ್ಕಂಗೆ ಮಾತಾಡ್ತಾ ಇದ್ದೆ ತಾನೇ? ಚಿನ್ನ ಅದು ನನಗೆ ಗೊತ್ತು ಬಿಡಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಏನೋ ಕೂಲಿ ಪಾಲಿ ಅದು ಇದು ಅಂತ ಏನೇನೋ ಹೇಳ್ತಾ ಇತ್ತು. ನೆನ್ನೆ ಮದುವೆ ಮಾಡ್ಕೊಂಡಿದ್ದೀನಿ, ಇವತ್ತು ನಾನು ಕೂಲಿಗೆ ಹೋಗ್ಬೇಕಿತ್ತಂತ ನಾನು. ಇರಲಿ. ಅಯ್ಯೋ ಪಿಟ್ಟಿನ ರವೆ ಬೇರೆ ತಗೊಬರ್ಬೇಕು, ಇಲ್ಲಾಂದ್ರೆ ಅದಕ್ಕೆ ಬೇರೆ ಬೈಸ್ಕೋಬೇಕು. ಅಯ್ಯೋ ಮತ್ತೆ ಭಾಳ ಒಳ್ಳೇಳು ಅಂತ ಅನ್ಕೊಂಡಿದ್ದೆ. ಕಿತ್ತೋದವಳು ಕಂತ್ರಿ ನಾಯಿ. ನನಗೆ ಕೂಲಿಗೆ ಹೋಗು ಅದು ಇದು ಅಂತ ಜೋರಾಗಿ ಕಿರ್ಚಾಡ್ತಿದ್ಲಲ್ಲ, ನನಗೇನು ಕೇಳ್ಸಕ್ಕಿಲ್ಲ ಅಂತ ಅನ್ಕೊಬಿಟ್ಟವಳ ಏನು. ನನಗೂ ಕೇಳಿಸ್ತು. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಏನು ನನ್ನ ಮೇಲೆ ಹಿಂಗೆ ಜೋರು ಮಾಡ್ತಾಳಲ್ಲ,